कलाबुर्गी से एक बड़ी खबर सामने आ रही है, जहां सब अर्बन पुलिस स्टेशन की टीम ने बाइक चोरी के एक बड़े रैकेट का पर्दाफाश करते हुए 2 शातिर चोरों को गिरफ्तार किया है और उनके कब्जे से 14 चोरी की बाइक्स बरामद की गई हैं। इन बाइक्स की कुल कीमत लगभग 12 लाख रुपए से ज्यादा बताई जा रही है। पुलिस कमिश्नर शरणप्पा एसडी ने प्रेस कॉन्फ्रेंस के जरिए मीडिया को तफसीलात देते हुए बताया कि शहर में पिछले कुछ दिनों से बाइक चोरी के मामलात में लगातार इजाफा हो रहा था। इसी सिलसिले में सब अर्बन पुलिस स्टेशन में एक कंप्लेंट दर्ज होने के बाद उनकी निगरानी में पुलिस इंस्पेक्टर नटराज लाड़े की क़यादत में एक स्पेशल टीम तश्कील दी गई। तहकीकात के दौरान पुलिस ने कपनूर इंडस्ट्रियल एरिया के पास 2 अफराद को शकी हालात में पकड़ा। पूछताछ में उनकी पहचान मोहम्मद नसीर उमर 24 साल, जो मोमिनपुरा का रहने वाला है और चप्पल की दुकान में काम करता है, और मोहम्मद आरिफ उमर 19 साल, जो मिल्लत नगर का मैकेनिक है, के तौर पर हुई। पुलिस के मुताबिक दोनों मुलजिमों ने सिर्फ शहर ही नहीं बल्कि कई जिलों और राज्यों में बाइक चोरी करने का जुर्म कबूल किया है। उनके कब्जे से बीदर, सोलापुर, संगारेड्डी और हैदराबाद जैसे मुख्तलिफ इलाकों से चोरी की गई बाइक्स बरामद की गई हैं। कुल मिलाकर मुख्तलिफ कंपनियों की 14 बाइक्स जब्त की गई हैं, जिनकी कीमत 12 लाख रुपए से ज्यादा बताई जा रही है। दोनों मुलजिमों को गिरफ्तार करके जुडिशियल कस्टडी में भेज दिया गया है। पुलिस कमिश्नर ने केस को जल्दी सुलझाने और चोरी की बाइक्स बरामद करने पर टीम की खुले दिल से तारीफ की और उन्हें अप्रिसिएशन देते हुए मुबारकबाद भी पेश की। ಸಬ್-ಅರ್ಬನ್ ಉಪವಿಭಾಗದ ಮತ್ತು ಸಬ್-ಅರ್ಬನ್ ಪೊಲೀಸ್ ಸ್ಟೇಷನ್ನ ಇನ್ಸ್ಪೆಕ್ಟರ್ ಮತ್ತು ಸಬ್ ಡಿವಿಷನ್ ಎಸಿಪಿ ಮತ್ತು ಅವರ ಟೀಮ್ ಮಾಡಿರೋ ಒಂದು ಒಳ್ಳೆಯ ಪತ್ತೆ ಕಾರ್ಯದ ಬಗ್ಗೆ ತಮಗೆ ಹೇಳಲಿಕ್ಕೆ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ. ಸಬ್-ಅರ್ಬನ್ ಇನ್ಸ್ಪೆಕ್ಟರ್ ನಟರಾಜ್ ಲಾಡೆ ಮತ್ತು ಎಸಿಪಿ ಸಬ್-ಅರ್ಬನ್ ಬಸವೇಶ್ವರ್ ಹೀರಾ ಮತ್ತು ಕ್ರೈಮ್ ಟೀಮ್ 2 ಜನ ರೂಢಿಗತ ಅಪರಾಧಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಇವರು ಬೇಸಿಕಲಿ ರೂಢಿಗತ ಬೈಕ್ ಲಿಫ್ಟರ್ಸ್, ಏನು ದ್ವಿಚಕ್ರ ವಾಹನ ಕಳ್ಳತನ ಮಾಡ್ತಾರೆ, ಅಂತಹ 2 ಜನ ಆರೋಪಿಗಳನ್ನು ಬಂಧಿಸಿದ್ದಾರೆ. ಬಂಧಿತ ಆರೋಪಿಗಳಿಬ್ಬರು, ಒಬ್ಬರು ಮೊಹಮ್ಮದ್ ನಾಸೀರ್ ಅಂತ 24 ವರ್ಷ, ಇನ್ನೊಬ್ಬನು ಮೊಹಮ್ಮದ್ ಆರಿಫ್ ಅಂತ 19 ವರ್ಷ. ಇಬ್ಬರು ಇದೇ ಕಲಬುರಗಿ ನಗರದ ರೋಜಾ ಏರಿಯಾದವರಿದ್ದಾರೆ. ಮತ್ತು ಇವರ ಬಂಧನದಿಂದ ಸುಮಾರು 12.5 ಲಕ್ಷಕ್ಕಿಂತ ಹೆಚ್ಚು ಬೆಲೆ ಬಾಳುವ ವಿವಿಧ 14 ದ್ವಿಚಕ್ರ ವಾಹನಗಳು ಏನು ಕಳ್ಳತನ ಆಗಿದ್ದು ಅವುಗಳನ್ನು ರಿಕವರಿ ಮಾಡಿದ್ದಾರೆ. ಈ 14 ದ್ವಿಚಕ್ರ ವಾಹನಗಳು ಏನು ಕಳ್ಳತನ ಮಾಡಿದರು ಅವುಗಳ ಒಂದು ನಾವು ಬ್ರೇಕಪ್ಪನ್ನು ನೋಡಿದಾಗ ಇವರ ಒಂದು ಏನು ಜಾಲ ಇದೆ, ಆರಂಭದಲ್ಲಿ ಸ್ಥಳೀಯ ಅಪರಾಧ ಮಾಡ್ತಾಯಿದ್ರು ಕಲಬುರಗಿ ನಗರದಲ್ಲಿ, ನಂತರ ಕಲಬುರಗಿ ಜಿಲ್ಲೆಯಲ್ಲಿ ಮಾಡ್ತಾಯಿದ್ರು, ನಂತರ ಅವರು ಅಂತರ್ಜಿಲ್ಲಾ ಆಯಿತು, ನಂತರ ಈಗ ಅಂತಾರಾಜ್ಯ ಅವರ ನೆಟ್ವರ್ಕನ್ನು ಭೇದಿಸುವಲ್ಲಿ ನಮ್ಮ ತಂಡ ಯಶಸ್ವಿಯಾಗಿದೆ. ಇವರು ಏನು ಕಳ್ಳತನ ಮಾಡಿದರು, ಕಳ್ಳತನ ಮಾಡಿರುವ ಪ್ರಕರಣಗಳು ಮತ್ತು ವಶಪಡಿಸ್ಕೊಂಡಿರುವ ದ್ವಿಚಕ್ರ ವಾಹನಗಳ ಒಂದು ಅಂಕಿಅಂಶಗಳನ್ನು ನಾವು ವಿಮರ್ಶೆ ಮಾಡಿದಾಗ ಇವರು ಕಲಬುರಗಿ ನಗರದಲ್ಲಿ 3 ಬೈಕ್ ಥೆಫ್ಟ್ ಮಾಡಿದ್ದಾರೆ. ಕಲಬುರಗಿ ಜಿಲ್ಲೆಯಲ್ಲಿ 2 ಬೈಕ್ ಅಫೆನ್ಸ್ ಮಾಡಿದ್ದಾರೆ. ಅದಲ್ಲದೆ ಪಕ್ಕದ ಬೀದರ್ ಜಿಲ್ಲೆಯಲ್ಲಿ 2 ಬೈಕ್ ಥೆಫ್ಟ್ ಮಾಡಿದ್ದಾರೆ. ಮತ್ತು ನಾನು ಹೇಳಿದೆ ಅಂತಾರಾಜ್ಯ ಅಂತ ಮಹಾರಾಷ್ಟ್ರದ ಸೋಲಾಪುರದಲ್ಲಿಯೂ ಕೂಡ ಒಂದು ಅಪರಾಧ ಮಾಡಿದ್ದಾರೆ. ಅಲ್ಲಿ ಫೌಜ್ದಾರ್ ಚಾವಡಿ ಪೊಲೀಸ್ ಸ್ಟೇಷನಲ್ಲಿ ಒಂದು ಅಪರಾಧ ಮಾಡಿದ್ದಾರೆ. ಅದಲ್ಲದೆ ತೆಲಂಗಾಣ ರಾಜ್ಯದ 2 ನಗರಗಳಲ್ಲಿ, ಒಂದು ಸಂಗಾರೆಡ್ಡಿಯಲ್ಲಿ 2 ಬೈಕ್ ಲಿಫ್ಟ್ ಮಾಡಿದ್ದಾರೆ ಸಂಗಾರೆಡ್ಡಿ ಜಿಲ್ಲೆಯಲ್ಲಿ, ಮತ್ತು ಹೈದರಾಬಾದ್ ನಗರದಲ್ಲಿ 4 ವಿವಿಧ ಪೊಲೀಸ್ ಸ್ಟೇಷನ್ಗಳಲ್ಲಿ 4 ದ್ವಿಚಕ್ರ ವಾಹನಗಳನ್ನು ಕಳ್ಳತನ ಮಾಡಿದ್ದಾರೆ. ಮತ್ತು ಇದರಲ್ಲಿ ನಾವು ಗಮನಿಸಬೇಕಾಗಿದೆ ಏನಂತಂದರೆ, ಏನು ಇವರು ಅಪರಾಧ ಮಾಡ್ತಾಯಿದ್ರು, ಅಪರಾಧ ಮಾಡಿದ ನಂತರ ಇಮಿಡಿಯೇಟ್ ಏನು ವಿತೌಟ್ ನಂಬರ್ ಪ್ಲೇಟ್ ಮತ್ತು ವಿತೌಟ್ ಡಾಕ್ಯುಮೆಂಟ್ಸ್ ಇವುಗಳನ್ನು ತುಂಬ ಕಡಿಮೆ ಬೆಲೆಗೆ ಮಾರಾಟ ಮಾಡ್ತಾಯಿದ್ರು. ಒಂದು ಗ್ರಾಹಕರು ಮತ್ತು ಏನು ಈಗ ಸೆಕೆಂಡ್ ಹ್ಯಾಂಡ್ ಯೂಸ್ಡ್ ವೆಹಿಕಲ್ಸ್ಗಳನ್ನು ಖರೀದಿ ಮಾಡ್ತಾರೆ, ವಿತೌಟ್ ಡಾಕ್ಯುಮೆಂಟ್ಸ್ ಮತ್ತು ವಿತೌಟ್ ನಂಬರ್ ಪ್ಲೇಟ್ ಅವುಗಳನ್ನೆಲ್ಲ ಪರಿಶೀಲನೆ ಮಾಡದೆ ಅವುಗಳನ್ನು ಕಡಿಮೆ ಅವಧಿಗೆ, ಕಡಿಮೆ ಬೆಲೆಗೆ ಅವರೇನಾರ ಮಾರಾಟ ಮಾಡ್ತಾಯಿದ್ರೆ ಖಂಡಿತವಾಗಲೂ ಅದರಲ್ಲಿ ಏನಾದರೂ ಸಂಶಯಾಸ್ಪದ ಇದ್ದೇ ಇರುತ್ತೆ ಅಂತ ತಾವು ಎಚ್ಚೆತ್ಕೊಳ್ಬೇಕಾಗುತ್ತೆ. ಈಗ ಇದನ್ನು ಇಲ್ಲೇನು ಕೆಲವರಿಗೆ ಮಾರಾಟ ಮಾಡಿದರು, ಎಲ್ಲರೂ ಈ
ವೆಜಿಟೇಬಲ್ ಮಾರ್ಕೆಟ್ ಮಾಡೋವಂಥವ್ರು, ರೈತರು, ಅಂಥವರಿಗೆ ಇವರು ಮಾರಾಟ ಮಾಡಿರುವಂಥದ್ದಿದೆ. ಮತ್ತು ಇವರು ಅಫೆನ್ಸ್ ಮಾಡಬೇಕಾದ್ರೆ ಹೆಚ್ಚಿನದಾಗಿ ಇವಾಗ ಒಂದು ಫೇಕ್ ಡುಪ್ಲಿಕೇಟ್ ಕೀಸ್ ಇದೆ ಅವ್ರ ಹತ್ರ, ವಿವಿಧ ದ್ವಿಚಕ್ರ ವಾಹನಗಳದು. ಯಾರು ಹ್ಯಾಂಡಲ್ ಲಾಕ್ ಮಾಡಿರೋಲ್ಲ ಅಥವಾ ಮತ್ತು ಇನ್ನೂ ಕೆಲವರು ಈ ಹಳೇದಾಗಿರೋ ವಾಹನಗಳು ಎಲ್ಲಿ ಫೇಕ್ ಕೀಗಳನ್ನು ಬಳಸ್ಕೊಂಡು ಮಾಡುವಂಥದ್ದು, ಅಂಥ ಡುಪ್ಲಿಕೇಟ್ ಕೀ ಬಂಚ್ಗಳನ್ನು ಬಳಸ್ಕೊಂಡು ಅಪರಾಧ ಮಾಡ್ತಾಯಿದ್ರು. ಈಗ ಇವರ ಜೊತೆಗೆ ಇನ್ನೊಬ್ಬ ಆರೋಪಿಯ ಬಗ್ಗೆ ಕೂಡ ನಮಗೆ ಸುಳಿವಿದೆ. ಆದಷ್ಟು ಬೇಗ ಆರೋಪಿಯನ್ನು ಕೂಡ ನಾವು ಬಂಧಿಸಲಿಕ್ಕೆ ನಮ್ಮ ಸ್ಥಳೀಯ ಅಧಿಕಾರಿಗಳಿಗೆ ನಿರ್ದೇಶನವನ್ನು ನೀಡಿದ್ದೀವಿ. ಮತ್ತು ಏನು ಈ ಒಳ್ಳೆಯ ಪತ್ತೆ ಕಾರ್ಯ ಮಾಡಿದರೆ ಎಂಟೈರ್ ತಂಡಕ್ಕೆ ನಾನು ಅಭಿನಂದನೆಯನ್ನು ಕೂಡ ಸಲ್ಲಿಸ್ತಾ ಇದ್ದೇನೆ. ಬೇಸಿಕಲಿ ಈಗೇನು ಇದರಲ್ಲಿ ಅಪರಾಧಿಗಳು ಈಗ 2 ಜನ ಇದ್ದಾರೆ. ಅದರಲ್ಲಿ ಒಬ್ಬ ಅಪರಾಧಿಗೆ ಯಾವುದೇ ಅಪರಾಧದ ಹಿನ್ನೆಲೆ ಇಲ್ಲ, 1ನೇ ಆರೋಪಿಗೆ. 2ನೇ ಆರೋಪಿ ಏನಿದ್ದಾನೆ ಅವನಿಗೆ ಕಳೆದ ವರ್ಷ MB ನಗರ ಸ್ಟೇಷನ್ಗಳಲ್ಲಿ ವಿವಿಧ 3 ಪ್ರಕರಣಗಳಾಗಿದ್ದು, ಅವನು ಮೇಲೆ ಮುಂಜಾಗ್ರತೆಗಾಗಿ ಅವನಿಗೆ MOV ಪರೇಡಲ್ಲೇ ಕೂಡ ಅಟೆಂಡ್ ಆಗಿದ್ದ. ಮತ್ತು ಅವನ ಒಬ್ಬೊಂದು ಸ್ನೇಹಿತ ಏನಿದ್ದಾನೆ, ಬೇಸಿಕಲಿ ಈಗ ಹೈದರಾಬಾದ್ ಮತ್ತು ಸೋಲಾಪುರ್, ಈವನ್ ಸಂಗಾರೆಡ್ಡಿ, ಅದು ನೆಟ್ವರ್ಕ್ ಎಕ್ಸ್ಟೆಂಡ್ ಆಗಲಿಕ್ಕೆ ಅವನೊಬ್ಬನು ಪರಿಚಯ ಇರೋನಿದ್ದಾನೆ. ಸೊ ಅವನು ಏನು ತಲೆ ಮರೆಸ್ಕೊಂಡಿದ್ದಾನೆ, ಅವನಿಗೆ ಪತ್ತೆ ಮಾಡಲಿಕ್ಕೆ ಸ್ಥಳೀಯ ಪೊಲೀಸರು ಬಲೆ ಬೀಸಿದ್ದಾರೆ.